ಮೈ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಆರ್ಡರ್ಸನ್ನು ಶೇರ್ ಮಾಡ್ತಾ ಇದ್ದೀನಿ, ಹಾಗೆ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಎಷ್ಟು ಪೇಮೆಂಟ್ ಬಂದಿದೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದೆ ಬರುವಂಥ ವೀಡಿಯೋಸ್ಗಳು, ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡ್ತಾ ಇರೋರ್ಗಂತೂ ತುಂಬಾ ಯೂಸ್ಫುಲ್ ಆದಂಥ ವೀಡಿಯೋಸ್ಗಳನ್ನ ಮುಂದೆ ಕೂಡ ಹಾಕ್ತೀನಿ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸುಮಾರು ಜನ ಈ ರೀತಿಯಾದಂಥ ವೀಡಿಯೋಸ್ಗಳಿಗೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಶೇರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ, ತಡ ಮಾಡದೆ ಇವತ್ತಿನ ವಿಡಿಯೋ ಕೂಡ ಶುರು ಮಾಡಿಬಿಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಒಂದು ಪ್ರಾಡಕ್ಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ ಬಂದು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋವಂಥ ಬ್ಯಾಂಗಲ್ಸು. ಅದು ಕೂಡ ಕೋಂಬೋ ಆಫರಲ್ಲಿ 2 ಟೈಪಲ್ಲಿ ಬಂದಿರೋವಂಥ ಬ್ಯಾಂಗಲ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಬ್ಯಾಂಗಲ್ಸನ್ನು ತೊಗೊಂಡ್ರೆ ಸಾಕು, ನೀವು 2 ವೆರೈಟಿಯಲ್ಲಿ ಬಂದಿದೆ. ಒಂದು ವೈಟ್ ಸ್ಟೋನಲ್ಲಿ ಆದರೆ ಇನ್ನೊಂದು ಗೋಲ್ಡ್ ಸ್ಟೋನಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಅದೇ ಆರ್ಡರಲ್ಲಿ 2 ಡಿಫ್ರೆಂಟ್ ಆದಂಥ ಬ್ಯಾಂಗಲ್ಸ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು, ಅದು ಕೂಡ ಇಷ್ಟೊಂದು ಕಡಿಮೆ ಪ್ರೈಸ್ಗೆ. ಸೊ ಯಾವುದು ಎಷ್ಟು ಪ್ರೈಸು ಅನ್ನೋದನ್ನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು. ಸೊ ಬಂದಿರೋ ಆರ್ಡರನ್ನು ಓಪನ್ ಮಾಡೋದಕ್ಕೂ ಮುಂಚೆ ನಾನು ವೇರ್ ಮಾಡಿರೋವಂಥ ಸ್ಯಾರಿ ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇದರ ಒಂದು ಫುಲ್ ಪಿಕ್ಕನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಆರ್ಡರ್ ಬಂದು ಸ್ಯಾರಿ ವಿತ್ ಸ್ಟಿಚಡ್ ಬ್ಲೌಸು, ತುಂಬಾ ಚೆನ್ನಾಗಿದೆ. ನೋಡ್ತಾ ಇದೆಯಲ್ಲ, ಸ್ಟೋನ್ ವರ್ಕ್ ಇದೆಯಲ್ಲ, ಈ ಒಂದು ಬ್ಲೌಸ್ಗೆ ಬಂದಿರೋಂಥ ಸ್ಟೋನ್ ವರ್ಕು, ಅದರಲ್ಲೂ ಸ್ಲೀವ್ಸ್ಗೆ ಬಂದಿರೋಂಥ ಈ ಒಂದು ವರ್ಕನ್ನು ನೋಡಿದ್ರೇ ನೀವು ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಸ್ಯಾರಿ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ, ವರ್ತಬಲ್ಲು. ಸೊ ಇದರ ಒಂದು ರಿವ್ಯೂವನ್ನು ಕೂಡ ನಾನು ಆಲ್ರೆಡಿ ಇನ್ನೊಂದು ಚಾನಲಲ್ಲಿ ರಿವ್ಯೂ ಮಾಡಿ ಹಾಕಿದ್ದೀನಿ. ಚೆಕ್ ಮಾಡಿಲ್ಲ ಅಂತ ಹೇಳಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹಾಗೆ ಈ ಒಂದು ಪ್ರಾಡಕ್ಟು ಅಂದರೆ ಇವಾಗ ನಾನು ವೇರ್ ಮಾಡಿರೋಂಥ ಸ್ಯಾರಿ ವಿತ್ ಸ್ಟಿಚಡ್ ಬ್ಲೌಸ್ ಪ್ರಾಡಕ್ಟನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸ್ಯಾರಿಯ 2 ಕಡೆ ಬಾರ್ಡ್ರಲ್ಲೂ ಕೂಡ ಈ ರೀತಿಯಾದಂಥ ಸ್ಟೋನ್ ಕಟ್ಟಿಂಗ್ಸ್ ವರ್ಕನ್ನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡಬೇಕಾಗಿರೋಂಥ ಪ್ರಾಡಕ್ಟನ್ನು ನಾನು ಆಲ್ರೆಡಿ ಬಂದ ತಕ್ಷಣವೇ ಓಪನ್ ಮಾಡಿಬಿಟ್ಟಿದ್ದೀನಿ. ಹೆಣ್ಮಕ್ಳಿಗೆ ಯಾವುದೇ ಆರ್ಡರ್ ಆದರೂ ಅಷ್ಟೇ ಅಲ್ವಾ, ಆನ್ಲೈನಲ್ಲಿ ಬುಕ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಆರ್ಡರ್ ಯಾವತ್ತು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಬಂದ ತಕ್ಷಣ ಕ್ಯೂರಿಯಾಸಿಟಿ ಅಂತೂ ತಡೆಯೋದಕ್ಕೆ ಆಗೋದಿಲ್ಲ. ಏನಾದ್ರು ಬೇರೆ ವರ್ಕ್ ಇರಲಿ, ಫಸ್ಟ್ ಆರ್ಡರನ್ನು ಓಪನ್ ಮಾಡಿ ನೋಡಿಬಿಡ್ತೀವಿ, ಯಾವ ಥರ ಇದೆ ಆರ್ಡರು, ಹೇಗೆ ಬಂದಿದೆ ಅಂತ ಕುತೂಹಲ ಇರುತ್ತಲ್ವ. ಸೊ ನಾನು ಕೂಡ ಅಷ್ಟೇ ಬಂದ ತಕ್ಷಣ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಬ್ಯಾಂಗಲ್ಸನ್ನು ಒಂದು ಪ್ಯಾಕ್ ಮಾಡಿ ಕಳಿಸಿರ್ತಾರಲ್ಲ, ಅದನ್ನು ಓಪನ್ ಮಾಡಿಲ್ಲ. ಬಬಲ್ ಶೀಟಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರು, ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಬಾರ್ದು ಅಂತ. ಸೊ ಬಂದಿರೋ ಅಂಥ ಬ್ಯಾಂಗಲ್ಸು ಮೆಟಲ್ಲ ಗ್ಲಾಸ್ದಾ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಒಂದು ಪ್ಯಾಕೇಜಿಂಗಲ್ಲಿ ಆರ್ಡರ್ ಬಂದಿರೋಂಥ ಆರ್ಡರನ್ನು ಇದರೊಳಗಡೆ ಎಲ್ಲ ಬಬಲ್ ಶೀಟ್ ಹಾಕಿ ತುಂಬಾ ನೀಟಾಗಿ ಕೊರಿಯರ್ ಮಾಡಿ ಕಳಿಸಿದ್ರು. ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಗ್ಲಾಸ್ ಬ್ಯಾಂಗಲ್ಸ್ಗಳು ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಬಾರ್ದು ಅಂತ ಈ ಒಂದು ಪ್ಯಾಕೇಜಿಂಗನ್ನು ಮಾಡಿದ್ದು. ಸೊ ನೋಡ್ತಾ ಇದ್ದೀರಲ್ಲ, ಈ ಒಂದು ಟೈಪಲ್ಲಿ ಬಂದಿದೆ ಬ್ಯಾಂಗಲ್ಸ್ ಕೂಡ. ಸೊ ಇದರಲ್ಲಿ ನೋಡಿದಾಗೆ ನೀವು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಲ್ವ, ಅದರಲ್ಲಿ ನೀವು ನೋಡಿರೋ ಹಾಗೆ ಸೇಮ್ ಕಲರನ್ನು ಕಳಿಸ್ಕೊಟ್ಟಿದ್ದಾರೆ, ಸಿಲ್ವರ್ ಮತ್ತು ಗೋಲ್ಡ್ ಕಲರಲ್ಲಿ. ಈಗ ನಾನು ವೇರ್ ಮಾಡಿದ್ದೀನಲ್ಲ, ಈ ಒಂದು ಸ್ಯಾರಿಗೆ ಆದರೆ ನೀವು ಈ ರೀತಿಯಾದಂಥ ಬ್ಯಾಂಗಲ್ಸ್ಗಳನ್ನು ಹಾಕ್ಕೊಳ್ಬೋದು, ಮ್ಯಾಚ್ ಕೂಡ ಆಗುತ್ತೆ, ಸೂಟಬಲ್ಲು. ಈ ರೀತಿಯಾದಂಥ ಗೋಲ್ಡ್ ಕಲರಲ್ಲಿರುವಂಥ ಬ್ಯಾಂಗಲ್ಸ್ಗಳನ್ನ ಹಾಕ್ಕೊಂಡ್ರೆ ಈ ರೀತಿಯಾದಂಥ ಸ್ಯಾರೀಸ್ಗಳಿಗೆ ಸೂಟ್ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ಕೋಂಬೋ ಆಫರಲ್ಲಿರುವಂಥ ಬ್ಯಾಂಗಲ್ಸ್ಗಳನ್ನ ನೀವು ತಗೊಂಡ್ರೆ ಈ ಕಡೆ ಸ್ಟೋನ್ ವರ್ಕ್ ಇರುವಂಥ ಸ್ಯಾರೀಸ್ಗಳಿಗೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ಬಾರ್ಡರ್ ಸ್ಯಾರೀಸ್ಗಳಿಗೆ ಗೋಲ್ಡ್ ಕಲರಲ್ಲಿ ವರ್ಕ್ ಇರುತ್ತೆ, ಇಲ್ಲ ಕಾಂಚೀಪುರಂ ಸ್ಯಾರೀಸ್ಗಳಾಗಿರ್ಬೋದು, ಅಥವಾ ಈಚೆಗೆ ಬರ್ತಾ ಇರೋವಂಥ ಕಾಪರ್ ಗೋಲ್ಡ್ ವರ್ಕ್ ಇರುವಂಥ ಸ್ಯಾರೀಸ್ಗಳಿಗೂ ಕೂಡ ಅಷ್ಟೇ ಈ ಒಂದು ಬ್ಯಾಂಗಲ್ಸ್ಗಳನ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ಈ ಒಂದು ಕಲರನ್ನು ಸ್ಟೋನ್ ವರ್ಕ್ ಇರುವಂಥ ಸ್ಯಾರೀಸ್ಗಳಿಗೆ ಹಾಕ್ಕೊಳ್ಬೋದು, ಅಥವಾ ಫ್ಯಾನ್ಸಿ ಸ್ಯಾರೀಸ್ಗಳಿಗೆ ಹಾಕ್ಕೊಳ್ಬೋದು, ಅಥವಾ ಸಿಲ್ವರ್ ವರ್ಕ್ ಇರುವಂಥ ಸ್ಯಾರೀಸ್ಗಳು ಬರುತ್ತೆ, ಆ ಒಂದು ಸ್ಯಾರೀಸ್ಗಳಿಗೆ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಬ್ಯಾಂಗಲ್ಸ್ ಬಂದು ಈ ಒಂದು ಪ್ಯಾಕೇಜಿಂಗಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೊ ಓಪನ್ ಮಾಡಿ ನೋಡೋಣ ಬನ್ನಿ. ಈ 2 ಸೆಟ್ಟು ಬ್ಯಾಂಗಲ್ಸ್ಗಳು ಅಂದರೆ 2 ಕಲರ್ ಬ್ಯಾಂಗಲ್ಸ್ಗಳು 2 ಡಜನಲ್ಲಿ ಬಂದಿದೆ. ಅಂದರೆ 24 ಬ್ಯಾಂಗಲ್ಸು. ಈ ಒಂದು ಸಿಲ್ವರ್ ಕಲರಲ್ಲಿರುವಂಥ ಬ್ಯಾಂಗಲ್ಸ್ ಬಂದು 24 ಬ್ಯಾಂಗಲ್ಸ್ ಇದೆ. ಈ ಒಂದು ಗೋಲ್ಡ್ ಕಲರಲ್ಲಿರುವಂಥ ಬ್ಯಾಂಗಲ್ಸ್ ಬಂದು 24 ಕಲರ್ ಇದೆ. ಬ್ಯಾಂಗಲ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ. ಸೊ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ಈ ಥರ ಪ್ಯಾಕೇಜಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಏನು ಮೇಡಮ್ ಬಂದಿರೋ ಅಂಥ ಬ್ಯಾಂಗಲ್ಸು ಯಾವ ಥರ ಅಂದರೆ ಮೆಟಲ್ಲ ಅಥವಾ ಗ್ಲಾಸ್ ಬ್ಯಾಂಗಲ್ಸ್ ಅಂತ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ. ಬಟ್ ಬಂದಿರೋ ಅಂಥ ಬ್ಯಾಂಗಲ್ಸು ಪ್ಲಾಸ್ಟಿಕ್ಕು ಮೆಟೀರಿಯಲ್ ಬಂದು ಪ್ಲಾಸ್ಟಿಕಲ್ಲಿದೆ, ಯಾವುದೇ ಕಾರಣಕ್ಕೂ ಬ್ರೇಕ್ ಆಗೋದಿಲ್ಲ ಈ ರೀತಿಯಾದಂಥ ಬ್ಯಾಂಗಲ್ಸು. ಸೊ ಗ್ಲಾಸ್ ಬ್ಯಾಂಗಲ್ಸ್ ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ನೀವು ಕೂಡ, ಸೊ ಮ್ಯಾಚ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ,
ಕ್ವಾಲಿಟಿ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ, ಶೈನಿಂಗ್ ಇದೆ ಅಂತ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇನ್ನು ಲೈಟಿಂಗ್ಸ್ಗಂತೂ ಕೇಳಲೇಬೇಡಿ, ಇನ್ನೂ ತುಂಬ ಶೈನಿಂಗಾಗಿ ಕಾಣಿಸುತ್ತೆ. ಸೊ ಎರಡೂ ಕೈಗಳಿಗೂ ಈ ಬೇರೆ ಯಾವುದೇ ಬ್ಯಾಂಗಲ್ಸ್ಗಳನ್ನ ಮಿಕ್ಸ್ ಮಾಡದೇ ಇದ್ರೂ ಜಸ್ಟ್ ಇದೇ ಬ್ಯಾಂಗಲ್ಸನ್ನು ನೀವು ಎರಡೂ ಕೈಗಳಿಗೂ ಕೂಡ ಹಾಕ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಯಾವುದೇ ಬ್ಯಾಂಗಲ್ಸನ್ನು ಮಿಕ್ಸ್ ಮಾಡದೇ ಇದ್ರೂ ಜಸ್ಟ್ ಹೀಗೇ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಲುಕ್ ವೈಸು. ಇಲ್ಲ ನೀವು ಪ್ಲೈನ್ ಬ್ಯಾಂಗಲ್ಸ್ಗಳಿಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಅಂತ ಹೇಳಿದ್ರು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸ್ ಕ್ವಾಲಿಟಿ. ಸೊ ಹಾಗೆ ಗೋಲ್ಡ್ ಕಲರ್ ಬ್ಯಾಂಗಲ್ಸನ್ನು ನೋಡೋದಾದರೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ಟೋನ್ ವರ್ಕ್ ಕೂಡ ಅಷ್ಟೇ, ಫಿನಿಶಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಹಾಗೆ ಸೇಮ್ ಸೈಜನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ನಾನು ಬುಕ್ ಮಾಡಿದಂಥ ಸೈಜ್ ಬಂದು 2.6. ಡೈಲಿ ವೇರ್ ಸೈಜ್ ಆದರೆ ನಾನು 2.4 ತಗೊಳ್ತೀನಿ. ಬಟ್ ಈ ರೀತಿ ಹಾಕಿ ತೆಗಿಯೋವಂಥ ಬ್ಯಾಂಗಲ್ಸ್ ಆದರೆ ಹೊರಗಡೆ ಫಂಕ್ಷನ್ ಹೋಗಿ ಮತ್ತೆ ಬಂದು ಪುನಃ ರಿಮೂವ್ ಮಾಡ್ತೀವಲ್ವ, ಸೊ ಹಾಗಾಗಿ ಈ ರೀತಿಯಾದಂಥ ಬ್ಯಾಂಗಲ್ಸ್ಗಳಿಗೆ ನಾನು 2.6 ತಗೊಳ್ತೀನಿ. ಬೇಕಾದಾಗ ಹಾಕ್ಬೋದು, ಬೇಕಾದಾಗ ರಿಮೂವ್ ಮಾಡ್ಬೋದು. ಸೊ ಹಾಗಾಗಿ ಸ್ವಲ್ಪ ಸೈಜನ್ನು ದೊಡ್ಡದಾಗೆ ತೊಗೊಂಡಿರ್ತೀನಿ. ಸೊ ಈ ಒಂದು ಸೈಜಲ್ಲಿ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸ್ದು ಕ್ವಾಲಿಟಿ. ಈ ಒಂದು ಬ್ಯಾಂಗಲ್ಸಲ್ಲಿ ಸೈಜಸ್ಗಳು ಕೂಡ ಅವೈಲಬಲ್ ಇದೆ. ತುಂಬ ಸಣ್ಣಕ್ಕಿರೋರು ಕೂಡ ಆಗುತ್ತೆ, ತುಂಬ ದಪ್ಪಕ್ಕಿರೋರ್ಗೂ ಕೂಡ ಸೈಜಸ್ಗಳು ಕೂಡ ಅವೈಲಬಲ್ ಇದೆ. ಚೆಕ್ ಮಾಡಿ ನಿಮಗೆ ಬೇಕಾದಂಥ ಸೈಜಸ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಒಂದು ಪ್ರಾಡಕ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಎಷ್ಟು ಆನ್ಲೈನ್ ಪರ್ಚೇಸ್ಗಳಲ್ಲಿ ತುಂಬ ಫೇಕ್ ಪ್ರಾಡಕ್ಟ್ಸ್ಗಳನ್ನ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ನೋಡ್ಕೊಂಡು ತಗೊಳ್ಳಿ. ಯಾವ್ಯಾವ ಆರ್ಡರ್ಸು ಯಾವ ಥರ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಬಟ್ ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ನೀವು ಧಾರಾಳವಾಗಿ ತಗೊಳ್ಬೋದು. ನೋಡ್ತಾ ಇದ್ದೀರಲ್ಲ, ನಾನು 2.6 ತಗೊಳ್ಳೋದ್ರಿಂದ ಈ ರೀತಿ ಆರಾಮಾಗಿ ಹಾಕ್ಕೊಳ್ಬೋದು. ಬಟ್ ನಾನು ಆಲ್ರೆಡಿ ವೇರ್ ಮಾಡಿರೋಂಥ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಇದೆಯಲ್ಲ, ಇದನ್ನು ನಾನು 2.4 ತಗೊಂಡಿರೋವಂಥದ್ದು. 1-2 ಪಾಯಿಂಟ್ ಅಷ್ಟು ಜಾಸ್ತಿ ತೊಗೊಂಡಿದ್ದೀನಿ. ಸೊ ಈ ಥರ ಬ್ಯಾಂಗಲ್ಸ್ಗಳನ್ನು ಕೂಡ ಅಷ್ಟೇ ನೀವು ಬಾರ್ಡರ್ ಸ್ಯಾರೀಸು, ಕಾಂಚೀಪುರಂ ಸ್ಯಾರೀಸು ಅಥವಾ ಗೋಲ್ಡಲ್ಲಿ ಬರ್ತಾ ಇರುತ್ತೆ ಈಗಂತೂ ಟ್ರೆಂಡಿಂಗ್ ಸ್ಯಾರೀಸ್ಗಳು, ಅದಕ್ಕೂ ಕೂಡ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಆರ್ಡರ್ ಮಾತ್ರ ಕೊಟ್ಟಿರೋವಂಥ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಾಬಲು. ಸರಿ ಮೇಡಮ್, ರಿವ್ಯೂ ಎಲ್ಲ ಹೇಳಿದ್ರಿ, ಬ್ಯಾಂಗಲ್ಸ್ ಎಲ್ಲ ನೋಡಿದ್ವಿ, ಬ್ಯಾಂಗಲ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ, ನಮಗೂ ಕೂಡ ಇಷ್ಟ ಆಯಿತು, ನಾವು ಕೂಡ ತಗೊಳ್ತೀವಿ ಅಂತ ಹೇಳ್ತಾ ಇದ್ದೀರಾ. ಇನ್ನೇನು ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ನೀವು ಮಾಡಿರೋಂಥ ಅಮೌಂಟ್ ಎಷ್ಟು ಏನು ಅನ್ನೋದನ್ನು. ಸೊ ಅದನ್ನು ಕೂಡ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಒಂದು ಅಮೌಂಟನ್ನು ನಾನಿವತ್ತು ಅರ್ನ್ ಮಾಡಿರೋದು, ಅಂದರೆ ಇವತ್ತು ಅಂದರೆ ನಾನು ನೆನ್ನೆ ಅರ್ನ್ ಮಾಡಿರೋಂಥ ಅಮೌಂಟ್ ಇದು. ಸೊ ನೆನ್ನೆ ಅಮೌಂಟ್ ಅರ್ನ್ ಮಾಡಿರೋದನ್ನು ಇವತ್ತು ಹಾಕಿದ್ದೀನಿ. ಇವತ್ತು ಅರ್ನ್ ಮಾಡೋದನ್ನು ನಾಳೆ ಶೇರ್ ಮಾಡ್ತೀನಿ. ಎಷ್ಟೋ ಜನ ಕೂಡ ಈ ರೀತಿಯಾದಂಥ ವರ್ಕ್ ಫ್ರಮ್ ಹೋಮ್ ಜಾಬ್ಗಳಿಗೆ ತುಂಬ ಸರ್ಚ್ ಮಾಡ್ತಾ ಇರ್ತಾರೆ. ಯಾವುದು ಕರೆಕ್ಟ್ ಇದೆ, ಯಾವುದು ಫೇಕ್ ಇದೆ, ಯಾವುದು ಸರಿ ಇದೆ, ಯಾವುದು ಫ್ರಾಡ್ ಇದೆ ಅಂತ ಕಂಡುಹಿಡಿಯೋದಕ್ಕಂತೂ ನಮ್ಮ ಕೈಲಿ ಆಗೋದೇ ಇಲ್ಲ. ಅದರಲ್ಲಿ ಮುಳುಗಿ ಎದ್ದ ಮೇಲೆ ನಮಗೂ ಕೂಡ ಒಂದು ಅನುಭವ ಆಗುತ್ತೆ, ಯಾವುದನ್ನು ನಂಬೋದು, ಯಾವುದನ್ನು ಬಿಡ್ಬೋದು ಅಂತ. ಇವಾಗಿನ ಒಂದು ವರ್ಕ್ಗಳಲ್ಲಿ ನೀವೇ ಕೂಡ ನೋಡಿರ್ತೀರ, ಕೆಲವ್ರಿಗಂತೂ ಅನುಭವ ಆಗಿರುತ್ತೆ, ಕೆಲವರು ದುಡ್ಡನ್ನು ಕೂಡ ಕಳ್ಕೊಂಡಿರ್ತೀರ. ಬಟ್ ನಾನು ಮಾಡ್ತಾ ಇರೋವಂಥ ವರ್ಕ್ ಫ್ರಮ್ ಹೋಮ್ ಜಾಬನ್ನು ನಾನೇ ಸರ್ಚ್ ಮಾಡಿ ನಾನೇ ಹುಡುಕೊಂಡು ಮಾಡಿದಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಇದು. ಸೊ ಇದರಿಂದ ನಾನು ಸುಮಾರು 4 ವರ್ಷದಿಂದ ಕೂಡ ಅರ್ನ್ ಮಾಡ್ತಾ ಇದ್ದೀನಿ. ನಾನು ಅರ್ನ್ ಮಾಡ್ತಾ ಇರೋವಂಥ ವರ್ಕ್ ಯಾವುದು, ಯಾವ ಜಾಬ್ ಅದು ಅನ್ನೋದನ್ನು ಫುಲ್ ಡೀಟೇಲ್ಸು, ಅಂದರೆ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಇಲ್ಲಿ ತನಕ ಅನ್ನೋದನ್ನು ಕೂಡ ಫುಲ್ ಡೀಟೇಲ್ಸನ್ನು ಕೂಡ ಇದೇ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಅರ್ನ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಯಾವ ಜಾಬ್ ಅದು, ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ಫುಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲೂ ಕೂಡ ನಿಮಗೆ ಇದರ ಬಗ್ಗೆ ಇನ್ನೂ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.